ಇಂದ 2A ಎಜುಕೇಷನ್ಗೆ ನಾವು ಮಾಡಿದ್ವಿ. ನೀವು ಇವತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ತಾತಯ್ಯನ ಒಂದು ಸಂಶೋಧನಾ ಕೇಂದ್ರಕ್ಕೆ ಒಂದು 5 ಕೋಟಿ ಸರ್ಕಾರದಿಂದ ಡೆಪಾಸಿಟ್ ಇಡಿಸಿ ಅದಕ್ಕೆ ಒಂದು ಸಂಶೋಧನಾ ಕೇಂದ್ರ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ, ಅಭಿವೃದ್ಧಿ ಮಂಡಳಿಗೆ ಒಂದು 300 ಕೋಟಿನೋ 400 ಕೋಟಿನೋ ಇಟ್ಟು ರಾಜ್ಯದಲ್ಲಿರುವಂಥ ಬಡವರಿಗೆ ಒಂದು ಅನುಕೂಲ ಆಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ, ಈ ಆವೇಶದ ಮಾತುಗಳನ್ನು ಬಿಡಿ. ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಈ ಸಮುದಾಯಕ್ಕೆ, ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ಅದು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರನ್ನ ಗುಣಗಾನ ಮಾಡ್ತಾರೆ. ಅದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ 3A ಇಂದ 2A ಅಥವಾ 2A ಇಂದ 3Aಗೆ ವಿನಾಕಾರಣ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ರೊಚ್ಚಿಗೆ ಯಾರು ಎಬ್ಬರಿಸಿಲ್ಲ ಸರ್. ನೋಡಿ, ಅದು ಸಮುದಾಯದ ಕಾರ್ಯಕ್ರಮ, ಅದು ನನ್ನ ಪರ್ಸನಲ್ ಕಾರ್ಯಕ್ರಮ ಅಲ್ಲ. ಅದು ಸರ್ಕಾರಿಯ ಒಂದು ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರದಿಂದ ನನ್ನ ಹೆಸರು ಹಾಕಿದ್ರು, ನಾನು ಕೂಡ ಹೋಗಿ ಅಟೆಂಡ್ ಮಾಡಿದೆ. ಅಲ್ಲಿ ಯಾರೋ ಸಭಿಕರು 4 ಜನ, ನನ್ನೂ ಕೂಡ ಭಾಳ ಜನ 4 ಇನ್ನು 3A ಇಂದ 2Aಗೆ ಬರೀ ಎಜುಕೇಷನ್ಗೆ ಮಾಡಿದ್ದೀರಾ, ನಮ್ಗೆ ಎಂಪ್ಲಾಯ್ಮೆಂಟ್ಗೂ ಕೂಡ ಮಾಡಬೇಕು ಅಂತ ಕೂಡ ಜನ ಕೇಳಿದ್ರು. ಅದು ತಪ್ಪು ಏನೈತೆ? ಅದನ್ನು ನಾವು ಅಷ್ಟು ಆವೇಶದಿಂದ ತಗೊಳ್ಳೋವಂಥದ್ದು ಕೂಡ ನೆಸಸರಿ ಇಲ್ಲ. ಆ ಉತ್ತರ ಕೊಡುವಂಥದ್ದು ಕೂಡ ನೆಸಸರಿ ಇಲ್ಲ. ಸಮುದಾಯ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಈ ಸಮುದಾಯಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟ ಮೇಲೆ, ಆಮೇಲೆ ಅದ್ರದ್ದು ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಹೋಗಿದೆ ನಮ್ಮ ಸಮುದಾಯ. ಅದು ಒಂದು ಆಕ್ರೋಶ ಇದೆ ಸಮುದಾಯಕ್ಕೆ. ಅದು ನನಗೂ ಕೂಡ ಅರ್ಥ ಆಗಿಲ್ಲ. ಇವಾಗ MR ಸೀತಾರಾಮ್ ಅವ್ರು ಬಂದು ಅವ್ರು ಭಾಷಣ ಮಾಡೋದ್ರು, ನಾನು ಕೂಡ ಅವರ ಭಾಷಣ ಆದಮೇಲೆ ನಾನು ಮಾಡಬೇಕಾಗಿದ್ದು. ಭಾಷಣ ಮಾಡಿ ಹೊರಗಡೆ ಬಂದೆ. ಇವತ್ತು ನಾವು ಒಟ್ಟಾಗಿದ್ದು ಸಮುದಾಯಕ್ಕೆ, ಇವತ್ತು ಸಮುದಾಯ ಭಾಳ ತೊಂದರೆಯಲ್ಲಿದೆ. ಇವತ್ತು ಹಳ್ಳಿಗಾಡಲ್ಲಿ ಜನ ಇದ್ದಾರೆ. ಇವತ್ತು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು 91ರಲ್ಲಿ ಎಲ್ಲಿ ಕಾಂಗ್ರೆಸ್ಸಿಂದ ಒಂದು ಅನ್ಯಾಯ ಆಗಿತ್ತು, ಇವತ್ತಿನವರೆಗೂ ಸರಿಪಡಿಸೋಕ್ಕಾಗಿಲ್ಲ. ಇದರಿಂದ ಜನರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ನಾವು ಓಡಾಡ್ತಾ ಇದ್ದೀವಿ ಹೊರತು ಈ ಥರ ಬಹಿರಂಗವಾಗಿ ಮಾತಾಡೋವಂಥದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ನಾನು ಅವ್ರಿಗೆ ಹೇಳೋವಂಥದ್ದು, ಈಗ ಸಮುದಾಯಕ್ಕೆ ಏನು ಬರಬೇಕು ಅದನ್ನು ನೀವು ಇವಾಗ ನಾವು ಮಾಡಿರೋವಂಥದ್ದು ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ, ಅದಕ್ಕೆ ಒಂದು 300 ಕೋಟಿ ಕೊಡಿಸಿ ಒಂದು ಅಧ್ಯಕ್ಷನನ್ನು ಮಾಡಿ, ಅದ್ರ ಜೊತೆಗೆ ಸಂಶೋಧನಾ ಕೇಂದ್ರಕ್ಕೆ ಒಂದು 5-10 ಕೋಟಿ ಡೆಪಾಸಿಟ್ ಇಡಿಸಿ ಅದನ್ನೊಂದು ಸಂಶೋಧನೆ ಮಾಡಿಸಿ ಅಂತ ಕೂಡ ನಾನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗಿರೋ ಅನ್ಯಾಯ ಬಹಳ ಆಗಿದೆ ಈ ಸಮುದಾಯಕ್ಕೆ. ಅದು ಅವ್ರ ಸಂಸ್ಕಾರ. ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ ಅವ್ರಿಗೆ? ಏನು ಹೇಳ್ಬೇಕು, ಇವಾಗ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೆದ್ವಿ. ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ರು. ಇವತ್ತು ನೋಡಿ, ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಒಂದು ಮಂತ್ರಿ ಕೂಡ ಬರಲಿಲ್ಲ, ಯಾರೂ ಬರಲಿಲ್ಲ. ಅಂದರೆ ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ, ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ, ಅಟ್ಲೀಸ್ಟ್ ಮಂತ್ರಿಯೂ ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನ ಬರ್ಬೋದಿತ್ತು. ಅದನ್ನ ಆದರೆ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರೆ ಬ್ಯಾಂಕ್ವೆಟ್ ಅಲ್ಲಿ ಖುದ್ದು ಅವರೇ ಬಂದಿದ್ರು ಅವತ್ತು ಆ ಕಾರ್ಯಕ್ರಮಕ್ಕೆ. ಯಡಿಯೂರಪ್ಪನವರು 3A ಇಂದ 2A ಮಾಡಿದಾಗ ಸಾರ್ವಜನಿಕ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರು. ಇದು ಸಮುದಾಯದ ಮೇಲೆ ಇಟ್ಟಿರುವಂತಹ ಒಂದು ಗೌರವ. ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಕ್ಕಿಟ್ಕೊಳ್ಳಿಲ್ಲ ಕಾಂಗ್ರೆಸ್ ಅವರು. ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ.